ಪ್ರಸಿದ್ಧ ಸಿದ್ಧಗಂಗಾ ಮಠಕ್ಕೆ ನೀರಿನ ವಿಚಾರದಲ್ಲಿ ಹಾಹಾಕಾರ ಎದುರಾಗುವಂತಹ ಭೀತಿ ಇದೆ. ಜಲಕ್ಷಾಮಕ್ಕೆ ತುತ್ತಾಗಬಹುದು ಅನ್ನೋ ಆತಂಕಕಾರಿ ಸುದ್ದಿಯನ್ನ ನಾವೇ ಪ್ರಕಟ ಮಾಡಿದ್ವಿ. ಕೆಐಎಡಿಬಿ ಬಿಲ್ ಪಾವತಿಸದೇ ಇರೋದ್ರಿಂದ ಸಿದ್ಧಗಂಗಾ ಮಠ ಮತ್ತು ಭಕ್ತಾದಿಗಳಿಗೆ ಇದರ ಬಿಸಿ ತಟ್ಟುತ್ತೆ ಅಂತ ಈ ವಿಚಾರದಲ್ಲಿ ಈಗ ಪ್ರತಿಕ್ರಿಯೆಯನ್ನ ಎಂಬಿ ಪಾಟೀಲ್ ಅವರು ಕೊಟ್ಟಿದ್ದಾರೆ. ಇನ್ನೊಂದು 10 ನಿಮಿಷದಲ್ಲಿ ಸಮಸ್ಯೆ ಬಗೆಹರಿಯುತ್ತೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಕೆಐಎಡಿಬಿನೇ ಬಿಲ್ ಅನ್ನ ಪಾವತಿಸುತ್ತೆ, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಜಸ್ಟ್ 10 ಮಿನಿಟ್ಸ್ ಕೊಡಿ ಅಂತ ಸಚಿವರಾಗಿರುವಂತಹ ಎಂಬಿ ಪಾಟೀಲ್ ಅವರು ಹೇಳಿದ್ರು. ಇದೇ ಸಚಿವರು ಈ ಹಿಂದೆ 1 ವರ್ಷದ ಹಿಂದೆ ಯಾರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಅವ್ರನ್ನ ಅಮಾನತು ಮಾಡ್ತೀವಿ, ಹೆಂಗ್ ಬರುತ್ತೆ ಅಂತ ಕೇಳಿದ್ರು. ಅದಾದ ಮೇಲೂ ಮತ್ತೆ ಅಲ್ಲಿ ನೀರಿನ ಕನೆಕ್ಷನ್ ಕಟ್ ಆಗಿತ್ತು. ಸಂಬಂಧ ಇಲ್ಲ. ಇದು ಕೆಐಡಿಬಿ ಮತ್ತು ಹೆಸ್ಕಾಂ ಮಧ್ಯೆ ಹೆಸ್ಕಾಂನವರು ಕೆಐಡಿಬಿಯ ಲೈನನ್ನು ಕಟ್ ಮಾಡಿದ್ದಾರೆ. ಸೊ ಮಠಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಮಠದ ಕಟ್ ಮಾಡಿ ಅದರ ಸಪ್ಲೈ ಆಗ್ತದೆ. ಈಗ 10 ನಿಮಿಷದಲ್ಲಿ ರಿಸ್ಟೋರ್ ಆಗುತ್ತೆ. ಅವರು ಕನ್ಫ್ಯೂಷನಲ್ಲಿ ಇವನು ಮಾಡ್ಕೊಂಡಿದ್ದಾನೆ ಅದನ್ನು. ಹೆಸ್ಕಾಂನವನು ನಮ್ಮ ಚೀಫ್ ಇಂಜಿನಿಯರ್ ವೀರಭದ್ರ ಮಾತಾಡಿದ್ದಾರೆ. ಇನ್ನು ಬಹುಶಃ ಈಗ ರಿಸ್ಟೋರ್ ಆಗಿರ್ಬೇಕು. ಈಗ 1 ವರ್ಷದಿಂದ ಕೆಐಡಿಬಿ ಅವರು ಬಿಲ್ ಕಟ್ಟಿಲ್ಲ, ಪವರ್ ಬಿಲ್ ಕಟ್ಟಿಲ್ಲ ಅನ್ನುವಂಥದ್ದು, ಹಾಗಾಗಿ ಪವರ್ ಕಟ್ ಅನ್ನು ಮಾಡಿದ್ದಾರೆ. ಕೆಐಡಿಬಿಗೆ ಅಷ್ಟು ಹಣ ಕೊಡಲಾರ್ದಷ್ಟು ಇದು ಪ್ರಶ್ನೆ ಬಂದಿಲ್ಲ. ಕೆಐಡಿಬಿಯಲ್ಲಿ ಸಮರ್ಥ ಇದೆ. ಇವತ್ತು ದಿವಸ ಹಣಕಾಸಿನ ಪರಿಸ್ಥಿತಿ ಒಳ್ಳೆಯದಿದೆ. ಅದೇನೋ ಒಂದು ಅಲ್ಲಿ ಒಂದು ವ್ಯತ್ಯಾಸದಿಂದ ಇವತ್ತು ದಿವಸ ಆಗಿದೆ. ಈಗ 10 ನಿಮಿಷದಲ್ಲಿ ಅದನ್ನು ರಿಸ್ಟೋರ್ ಮಾಡ್ತಾರೆ. ಅದು ಅದನ್ನ ಚೀಫ್ ಇಂದ ಚೆಕ್ ಮಾಡ್ತಾ ಇದ್ದಾರೆ. ಅದನ್ನ ಚೆಕ್ ಮಾಡಿ ಅದನ್ನ ಇದು ಮಾಡಿದ್ದಾರೆ. ಏನು ಡಿಫ್ರೆನ್ಸಸ್ ಇದೆ ಅದನ್ನ ಇದು ಸಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಮಠದಲ್ಲಿ 10,000 ವಿದ್ಯಾರ್ಥಿಗಳಿದ್ದಾರೆ. ಇನ್ನು ಫೆಬ್ರವರಿಗೆ ಜಾತ್ರೆ ಶುರುವಾಗುತ್ತೆ. ಸೊ ಹಾಗಾಗಿ ಸಮಸ್ಯೆ 10 ನಿಮಿಷ ಈಗ ಆಗಿದೆ. 1 ಗಂಟೆ 10 ನಿಮಿಷದಲ್ಲಿ ರಿಸ್ಟೋರ್ ಆಗುತ್ತೆ. ಈಗ ಮಠದ ಬಗ್ಗೆ ನನಗಿಂತ ಜಾಸ್ತಿ ಅಭಿಮಾನ ನಿಮಗಿದೆಯಾ? ಅದಕ್ಕೆ ಸಂಬಂಧ ಇಲ್ಲ. ಇದು ಕೆಐಡಿಬಿ ಮತ್ತು ಹೆಸ್ಕಾಂ ಮಧ್ಯೆ ಹೆಸ್ಕಾಂನವರು ಕೆಐಡಿಬಿಯ ಲೈನನ್ನು ಕಟ್ ಮಾಡಿದ್ದಾರೆ. ಸೊ ಮಠಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಮಠದ ಕಟ್ ಮಾಡಿ ಅದರ ಸಪ್ಲೈ ಆಗ್ತದೆ. ಈಗ 10 ನಿಮಿಷದಲ್ಲಿ ರಿಸ್ಟೋರ್ ಆಗುತ್ತೆ. ಅವರು ಕನ್ಫ್ಯೂಷನಲ್ಲಿ ಇವನು ಮಾಡ್ಕೊಂಡಿದ್ದಾನೆ ಅದನ್ನು. ಹೆಸ್ಕಾಂನವನು ನಮ್ಮ ಚೀಫ್ ಇಂಜಿನಿಯರ್ ವೀರಭದ್ರ ಮಾತಾಡಿದ್ದಾರೆ. ಇನ್ನು ಬಹುಶಃ ಈಗ ರಿಸ್ಟೋರ್ ಆಗಿರ್ಬೇಕು. ಈಗ 1 ವರ್ಷದಿಂದ ಕೆಐಡಿಬಿ ಅವರು ಬಿಲ್ ಕಟ್ಟಿಲ್ಲ, ಪವರ್ ಬಿಲ್ ಕಟ್ಟಿಲ್ಲ ಅನ್ನುವಂಥದ್ದು, ಹಾಗಾಗಿ ಪವರ್ ಕಟ್ ಅನ್ನು ಮಾಡಿದ್ದಾರೆ. ಕೆಐಡಿಬಿಗೆ ಅಷ್ಟು ಹಣ ಕೊಡಲಾರ್ದಷ್ಟು ಇದು ಪ್ರಶ್ನೆ ಬಂದಿಲ್ಲ. ಕೆಐಡಿಬಿಯಲ್ಲಿ ಸಮರ್ಥ ಇದೆ. ಇವತ್ತು ದಿವಸ ಹಣಕಾಸಿನ ಪರಿಸ್ಥಿತಿ ಒಳ್ಳೆಯದಿದೆ. ಅದೇನೋ ಒಂದು ಅಲ್ಲಿ ಒಂದು ವ್ಯತ್ಯಾಸದಿಂದ ಇವತ್ತು ದಿವಸ ಆಗಿದೆ. ಈಗ 10 ನಿಮಿಷದಲ್ಲಿ ಅದನ್ನು ರಿಸ್ಟೋರ್ ಮಾಡ್ತಾರೆ. ಅದನ್ನ ಚೀಫ್ ಇಂದ ಚೆಕ್ ಮಾಡ್ತಾ ಇದ್ದಾರೆ. ಅದನ್ನ ಚೆಕ್ ಕುಡಿಯೋ ನೀರು ಅನ್ನೋದು ಪ್ರತಿಯೊಬ್ಬರ ಹಕ್ಕದು. ಆ ಹಕ್ಕನ್ನ ಪೂರೈಕೆ ಮಾಡ್ತಾ ಇಲ್ಲ ಸರ್ಕಾರ ಅಂತ ಹೇಳಿ ನಾವೇ ಪಬ್ಲಿಕ್ ಟಿವಿಯಲ್ಲಿ ಬೆಳಗಿನಿಂದ ಈ ವರದಿಯನ್ನ ಮಾಡಿದ್ವಿ. ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಜಸ್ಟ್ ಒಂದು 10 ನಿಮಿಷ ಸಮಯ ಕೊಡಿ, 10 ನಿಮಿಷದಲ್ಲೇ ಆಗಿರುವಂತಹ ಸಮಸ್ಯೆಗೆ ಪರಿಹಾರ ಕೊಡ್ತೀವಿ ಅಂತಿದ್ರು ಸಚಿವರು.